ಹಾಸ್ಟೆಲ್ ಕಾರ್ಮಿಕರಿಗೆ ಪ್ರಸಕ್ತ ಕನಿಷ್ಠ ವೇತನ ಜಾರಿ ಮಾಡಬೇಕು. ಹಾಸ್ಟೆಲ್ ನೌಕರರಿಗೆ ಖಾಯಂ ಮಾಡಬೇಕು. ಅಲ್ಲಿಯವರೆಗೆ ಸೇವಾ ಭದ್ರತೆ ನೀಡಬೇಕು. ಕನಿಷ್ಠ ವೇತನ 36,000 ನಿಗದಿ ಮಾಡಬೇಕು. ಇತ್ಯಾದಿ ಹೊರಗುತ್ತಿಗೆ ನೌಕರರ ಬೇಡಿಕೆಗಳನ್ನು ನಾಳೆ ನಡೆಯುವ ಬಜೆಟ್ ಅಧಿವೇಶನದಲ್ಲಿ ಜಾರಿ ಮಾಡಬೇಕೆಂದು ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕ ಸಂಘ ಇಂದು ರಾಜ್ಯವ್ಯಾಪಿ ಹೋರಾಟದ ಭಾಗವಾಗಿ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಒಂದು ಪ್ರತಿಭಟನೆಯಲ್ಲಿ ಎಐಯುಟಿಸಿ ಕಾರ್ಮಿಕ ಸಂಘಟನೆಯ ಕಲಬುರಗಿ ಜಿಲ್ಲಾ ಅಧ್ಯಕ್ಷ ವಿಜಿ ದೇಸಾಯಿ, ಹಾಸ್ಟೆಲ್ ನೌಕರರ ಸಂಘದ ಕಲಬುರಗಿ ಜಿಲ್ಲಾ ಅಧ್ಯಕ್ಷ ರಾಘವೇಂದ್ರ ಎಂಜಿ, ಜಿಲ್ಲಾ ಕಾರ್ಯದರ್ಶಿ ಶರಣು ಹೇರೂರ್, ಬಸವರಾಜ್ ಹುಳಗೋಳ್, ಶರಣಮ್ಮ ಕಟ್ಟಿಮನಿ, ಸಂತೋಷ ದೊಡ್ಮನಿ ಉಪಸ್ಥಿತರಿದ್ದರು. ವೇತನ ಕೊಡಬೇಕಂತ ನ್ಯಾಯಾಲಯ ಹೇಳಿದ್ದನ್ನ ಜಾರಿಗೆ ತರ್ತಾ ಇಲ್ಲ. ಇವತ್ತ ಕನಿಷ್ಠ ವೇತನ 36,000 ರೂಪಾಯಿ ಕೊಡಬೇಕನ್ನೋದು ನಮಗೆ ಒತ್ತಾಯ ಇದೆ. ಇವತ್ತ ಈ ಕೆಲವು ತಿಂಗಳುಗಳಿಂದ ನಮ್ಮ ಕಾರ್ಮಿಕ ಮಂತ್ರಿಗಳು ಕನಿಷ್ಠ ವೇತನ ಕೊಡ್ತೀವಿ ಅಂತಕ್ಕಂಥ ಆಶ್ವಾಸನೆ ನೀಡಿದರು. ಇತ್ತೀಚೆಗೆ ಬಜೆಟ್ ಮಂಡನೆ ಒಂದು ಕೊನೆ ಹಂತದಲ್ಲಿ ಅವ್ರು ಮಾತಾಡ್ತಕ್ಕಂಥದ್ದು ಇಲ್ಲ, ಅದನ್ನು ಮತ್ತೆ ಪರಿಶೀಲಿಸ್ತೀವಿ ಅಂತಕ್ಕಂಥ ಮಾತನಾಡ್ತಾ ಇದ್ದಾರೆ. ಆದರೆ ಇವತ್ತಿನ ವಿಪರೀತವಾಗಿರ್ತಕ್ಕಂಥ ಬೆಲೆ ಏರಿಕೆ ದಿನಗಳಲ್ಲಿ ಕನಿಷ್ಠ ವೇತನ ಕೊಡಲೇಬೇಕಂತ ಅನ್ನೋದು ನಮ್ಗೆ ಒತ್ತಾಯ ಆಗಿದೆ. ಇವತ್ತ ಸರ್ಕಾರ ಇವತ್ತು ಯಾವುದ್ಯಾವುದಕ್ಕೆ ಎಷ್ಟೆಷ್ಟೋ ದುಂದು ವೆಚ್ಚನ ಮಾಡ್ತಾ ಇದ್ದಾರೆ, ಕೋಟಿ ವೆಚ್ಚ ಮಾಡ್ತಾ ಇದ್ದಾರೆ, ಕೋಟಿ ಹಣ ಲೂಟಿ ಮಾಡ್ತಾ ಇದ್ದಾರೆ ಇವತ್ತ. ಆದರೆ ಯಾರು ದುಡಿತಾ ಇದ್ದಾರೆ ಕಾರ್ಮಿಕರು, ಹಗಲು ರಾತ್ರಿ ದುಡಿತಕ್ಕಂಥವ್ರಿಗೆ ಅವ್ರ ಜೀವನನ, ಅವ್ರ ಕನಿಷ್ಠ ಸೌಲಭ್ಯಗಳನ್ನು ಪಡ್ಕೋಬೇಕಾದ್ರೆ ಕನಿಷ್ಠ ವೇತನ ಬೇಕೇ ಬೇಕಾಗಿದೆ. ಇವತ್ತ ಸರ್ಕಾರ ನಾಳೆ ಏನು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ, ಆ ಬಜೆಟ್ ಮಂಡನೆಯಲ್ಲಿ ಕನಿಷ್ಠ ವೇತನ ಬಗ್ಗೆ ಕೂಡ ಘೋಷಣೆ ಮಾಡಬೇಕಂತ ತಿಳ್ಕೊಂಡು ಇವತ್ತಿನ ಪ್ರತಿಭಟನೆ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ವಿ.